ಎಂಕ ನಾಣಿ ಸೀನ. ಯಡಿಯೂರಪ್ಪ ಅವರು ಪದೇ ಪದೇ ಹೇಳುವಂತಹ ಒಂದು ಮಾತು, ಅದರಲ್ಲೂ ತಮ್ಮ ರಾಜಕೀಯ ವಿರೋಧಿಗಳಿಗೆ ಹಿತಶತ್ರುಗಳಿಗೆ ಕೊಡುವಂತಹ ಸೂಚ್ಯ ಸಂದೇಶ ಎಂಕ ನಾಣಿ ಸೀನ. ಈ ಮೂವರೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ದೂರ ಇರಿಸಬೇಕು ಅಂತ ಕಟ್ಟ ಕಡೆಯದಾಗಿ ನಿಲ್ಲುವಂತಹ ಸಂಸದರು ಯಾರವರು? ಅದಕ್ಕಿಂತಲೂ ಮುಖ್ಯವಾಗಿ 17 ಬಿಜೆಪಿ ಸಂಸದರ ಪೈಕಿ ದೆಹಲಿ ಮಟ್ಟದಲ್ಲಿ ಸಂಧಾನದ ನಂತರವೋ ಮಾತುಕತೆಯ ನಂತರವೋ ಯಡಿಯೂರಪ್ಪ ಅವರು ಅಖಾಡಕ್ಕಿಳಿದ ಮೇಲೆ 17ರಲ್ಲಿ ವಿಜಯೇಂದ್ರ ಅವರ ಪರವಾಗಿ ಎಷ್ಟು ನಂಬರ್ ಸಿಗತ್ತೆ? ಟೋಟಲ್ 14 ನಂಬರ್ ಸಿಗತ್ತೆ. 17 ಸಂಸದರ ಪೈಕಿ 14 ಜನ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಒಪ್ಕೋತಾರೆ. ಇನ್ನು 3 ಮಾತ್ರ, ಅದೇ ಎಂಕ ನಾಣಿ ಸೀನ ಬೇಡ ಅನ್ನಬಹುದು. ನೋಡಿ, ಸಿಂಪಲ್ ಲೆಕ್ಕ. ಹೈಕಮಾಂಡ್ ಮತ್ತು ಕುಮಾರಸ್ವಾಮಿ ಅವರು 2 ಲೆಕ್ಕಾಚಾರ ಹಾಕಬಹುದು. ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಅಂದರೆ BL ಸಂತೋಷ್ ಬಣದ ಟೀಮ್ ಹುಡುಗರ ಲೆಕ್ಕಾಚಾರ. ಒಂದು, ಹೇಗಾದರೂ ಯಡಿಯೂರಪ್ಪ ಅವರು ಹೊರಗಿದ್ದಾರೆ, ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದಾರೆ, ಚುನಾವಣಾ ರಾಜಕಾರಣದಿಂದ ದೂರ ಸರಿದಿದ್ದಾರೆ, ಅವರನ್ನು ಶಾಶ್ವತವಾಗಿ ಜಗನ್ನಾಥ ಭವನಕ್ಕೆ ಬರದಂತೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದ ಹಿಡಿತವನ್ನು ಸಾಧಿಸೋದಕ್ಕೆ ವಿಜಯೇಂದ್ರ ಅವರ ಬದಲಿಗೆ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಂತಹ ಪ್ರಪೋಸಲ್ ಮುಂದಿಡಬಹುದು. ಕುಮಾರಸ್ವಾಮಿ ಅವರು ಕೂಡ ಮೈತ್ರಿಯಲ್ಲಿ ಹಿಡಿತ ಸಾಧಿಸಲಿಕ್ಕೆ, ಮೇಲುಗೈ ಸಾಧಿಸಲಿಕ್ಕೆ ರಾಘವೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಎನ್ನುವಂತಹ ಪ್ರಪೋಸಲ್ ಮುಂದಿಡಬಹುದು. ಹೈಕಮಾಂಡ್ ಕೂಡ ಯಡಿಯೂರಪ್ಪ ಅವರ ಮುಂದೆ ಇದೇ ವಿಚಾರವನ್ನು ಇಟ್ಟರೆ ಸಂಸದರ ಲೆಕ್ಕ ಕೂಡ ಕೌಂಟ್ ಆಗುತ್ತೆ. 17 ಮಂದಿ ಇದ್ದಾರೆ ಬಿಜೆಪಿಯ ಸಂಸದರು, JDS 2. ಈ 17 ಮಂದಿಯಲ್ಲಿ ಯಾರ ಲೆಕ್ಕಾಚಾರ ಯಾವ ಕಡೆ ಇರುತ್ತೆ? ಇದರಲ್ಲಿ 4-5 ಜನ ಪ್ಯೂರ್ ಆಗಿ ನ್ಯೂಟ್ರಲ್ ಅಂತ ಅನ್ಸ್ಬಿಡುತ್ತೆ. ಆದರೆ ಪ್ಯೂರ್ ನ್ಯೂಟ್ರಲ್ ಒಬ್ಬರೇ, ಅದು ಮಂಜುನಾಥ್ ಅವರು, ಬೆಂಗಳೂರು ಗ್ರಾಮಾಂತರದ ಸಂಸದರು. ಅವರು ಯಾವ ಕಡೆ ಹೋಗ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನುಳಿದಂತೆ ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪ ಅವರ ಪರವಾಗಿ ನಿಂತೇ ನಿಲ್ತಾರೆ. ಗದ್ದಿಗೌಡರು ಒಂದು ಹಂತಕ್ಕೆ ವಿರೋಧಿಸಿದ್ರು ಕೂಡ ಅಂತಿಮವಾಗಿ ವಿಜಯೇಂದ್ರ ಅವರ ಪರವಾಗಿ ನಿಲ್ಲಬಹುದು. ಜಿಗಜಣಗಿ ಅವರು ನೋ ಡೌಟ್ ಅವರು ಕೂಡ ಈ ಕಡೆನೇ ಬಂದು ನಿಲ್ತಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನ್ಯೂಟ್ರಲ್ ಇದ್ರೂ ಕೂಡ ಅಂತಿಮವಾಗಿ ವಿಜಯೇಂದ್ರ ಅವರ ಪರವಾಗಿ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ನ್ಯೂಟ್ರಲ್, ಯಡಿಯೂರಪ್ಪ ಅವರ ಬಣದಲ್ಲಿ ಸಾಕಷ್ಟು ಸಲ ಗುರುತಿಸಿಕೊಂಡು ಮಿನಿಸ್ಟ್ರು ಕೂಡ ಆಗಿದ್ದವರು. ಅವರೂ ಕೂಡ ಒಂದು ಹಂತಕ್ಕೆ ವಿಜಯೇಂದ್ರ ಅವರ ಪರವಾಗಿ ಬಂದು ನಿಲ್ಲಬಹುದು. ಚೌಟ ನೋ ಡೌಟ್ ಅವರು ಬ್ರಿಜೇಶ್ ಚೌಟ ವಿಜಯೇಂದ್ರ ಅಂತಲೇ ಹೇಳ್ತಾರೆ. ಯದುವೀರ್ ಅರಸರು, ಒಡೆಯರವರು, ಮೈಸೂರಿನ ಒಡೆಯರವರು, ಅವರು ಕೂಡ ವಿಜಯೇಂದ್ರ ಅನ್ನುವಂತಹ ಸಾಧ್ಯತೆಗಳೇನಿಚ್ಚಳ. PC ಮೋಹನ್ ಅವರು ನ್ಯೂಟ್ರಲ್ ಅಂತ ಹೇಳಿಸ್ಕೊಂಡ್ರು ಕೂಡ ವಿಜಯೇಂದ್ರ ಅವರ ಪರವಾಗಿ ನಿಲ್ತಾರೆ ಅಂತಿಮವಾಗಿ. ಇನ್ನು ಅವರ ಸೋದರನ ಪರವಾಗಿ ರಾಘವೇಂದ್ರ ಅವರು ನಿಂತೇ ನಿಲ್ತಾರೆ. ಇದನ್ನು ಬಿಟ್ಟರೆ ಒಂದು 5 ಜನ ವಿರೋಧ ವ್ಯಕ್ತಪಡಿಸ್ತಾರೆ. ಯಾರವರು? ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಅವರು, ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ. ಈ ಪೈಕಿ ಅಂತಿಮವಾಗಿ ಇಲ್ಲಪ್ಪ ವಿಜಯೇಂದ್ರ ಅವರ ಪರವಾಗಿ ನಾನು ನಿಲ್ಲಬೇಕು ಅನ್ನುವಂತಹ ಹಂತಕ್ಕೆ ಬರೋರು ತೇಜಸ್ವಿ ಸೂರ್ಯ. ಯುವಕರು ಅನ್ನೋ ಕಾರಣಕ್ಕೋಸ್ಕರ ಹೈಕಮಾಂಡ್ ಮತ್ತು ಅವರದ್ದೇ ಬಣದ ಬೇರೆ ಲೆಕ್ಕಾಚಾರಗಳು, ಅಪಸ್ವರಗಳು ಕೇಳಿ ಬಂದರೂ ಕೂಡ ಒಂದು ಹಂತಕ್ಕೆ ಬರಬಹುದು. ಆದರೆ ಇನ್ನೊಬ್ಬರಿದ್ದಾರೆ, ಇದೇ ಯಡಿಯೂರಪ್ಪ ಅವರ ಕಾರಣಕ್ಕೆ ಮುಖ್ಯಮಂತ್ರಿ ಆದಂಥವರು, ಅವರು ಯಾವ ಕಾರಣಕ್ಕೂ ಕೂಡ ಈ ಸಲ ವಿಜಯೇಂದ್ರ ಅವರ ಪರವಾಗಿ ನಿಲ್ಲೋದಿಲ್ಲ ಅಂತ ದೆಹಲಿಯಲ್ಲಿ ಶಪಥ ಮಾಡಿದ್ದಾರಂತೆ. ಅಲ್ಲಿಗೆ ಕೊನೆಗೆ ಉಳಿಯುವಂತಹ ಎಂಕ, ಸೀನಾ, ನಾಣಿ ಅಂದರೆ ಈ 5 ಜನದಲ್ಲಿ 3 ಮಾತ್ರ. ಯಾರವರು 5 ಜನ? ಸುಧಾಕರ್ ಅವರು, ಶೋಭಾ ಕರಂದ್ಲಾಜೆ ಅವರು, ತೇಜಸ್ವಿ, ಪ್ರಹ್ಲಾದ್ ಜೋಶಿ ಮತ್ತು ಸೋಮಣ್ಣ. ತೇಜಸ್ವಿ ಅವನು ತೆಗೆದ್ರೆ ಇನ್ನು 5 ಜನ ಇರ್ತಾರೆ. ಯಡಿಯೂರಪ್ಪ ಅವರು ಹೇಳುವಂತಹ, ಪದೇ ಪದೇ ಹೇಳುವಂತಹ ಎಂಕ, ನಾಣಿ, ಸೀನಾ, ಈ 5 ಜನರಲ್ಲಿ ಯಾರಾಗಬಹುದು? ವಿಜಯೇಂದ್ರ ಅವರ ಪರವಾಗಿ ಈ ಸುಮ್ಮನೆ ಲಾಜಿಕಲಿ ಲೆಕ್ಕ ಹಾಕಿದ್ರೂ ಕೂಡ 17 ಸಂಸದರ ಪೈಕಿ ಮಂಜುನಾಥ್ ಅವರು ಸಪೋರ್ಟ್ ಮಾಡಲ್ಲ,
ಬಸವರಾಜ ಬೊಮ್ಮಾಯಿ ಅವರು ಸಪೋರ್ಟ್ ಮಾಡಲ್ಲ, ಸೋಮಣ್ಣ ಸಪೋರ್ಟ್ ಮಾಡಲ್ಲ, ಸುಧಾಕರ್ ಸಪೋರ್ಟ್ ಮಾಡಲ್ಲ. ಒಂದು ಹಂತಕ್ಕೆ ಜೋಶಿ ಅವರು ಒಪ್ಕೊಂಡ್ರು, ತೇಜಸ್ವಿ ಅವರು ಒಪ್ಕೊಂಡ್ರು, ಶೋಭಾ ಕರಂದ್ಲಾಜೆ ಅವರು ಸಪೋರ್ಟ್ ಮಾಡಲ್ಲ. ಹಾಗಿದ್ರೆ 17 ಸಂಸದರ ಪೈಕಿ ಸರಿಸುಮಾರು 13ರಿಂದ 14 ಜನ ವಿಜೇಂದ್ರ ಅವರ ಪರವಾಗಿ ಇದ್ದಾರೆ ಅನ್ನೋದಾದರೆ ಹೈಕಮಾಂಡ್ ಯಾವುದೇ ಪ್ರಪೋಸಲ್ ಇಟ್ಟರೂ ಕೂಡ ಯಡಿಯೂರಪ್ಪ ಅವರು ಸುಲಭಕ್ಕೆ ಒಪ್ಕೋತಾರ. ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಕುಮಾರಸ್ವಾಮಿ ಅವರು ಮತ್ತು BL ಸಂತೋಷ್ ಬಣ ಸಾಕಷ್ಟು ಕಸರತ್ತು ಮಾಡ್ತಿರುವಂತಹ ಸಂದರ್ಭದಲ್ಲಿ ಹೀಗೆ 17 ಸಂಸದರ ಪೈಕಿ 14 ಸಂಸದರು ಅಂತಿಮವಾಗಿ ಯಡಿಯೂರಪ್ಪ ಅವರ ಪರವಾಗಿ ವಿಜೇಂದ್ರ ಪರವಾಗಿ ನಿಂತರೆ ಆಯ್ಕೆ ಯಾರಾಗಬಹುದು? ವಿಜೇಂದ್ರ ಅವರ ಅಥವಾ BL ಸಂತೋಷ್ ಬಣದ ಎಂಕಾ, ನಾಣಿ, ಸೀನಾ ಇವರ ಪೈಕಿ ಯಾರಾದರೂ ಒಬ್ಬರು ಆಗ್ತಾರಾ? ಕಮೆಂಟ್ ಮಾಡಿ.